ಮಕ್ಕಳೇ, ಮಧ್ಯಾಹ್ನದ ಶುಭೋದಯ. ಇಲ್ಲಿ ಗದ್ಯ ಭಾಗ 5ರಲ್ಲಿ ಬರುವಂತಹ ಪಾಠ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಅಂತಕ್ಕಂತಹ ಪಾಠವನ್ನು ಬರೆದಿರ್ತಕ್ಕಂಥವ್ರು ಎಚ್.ಎಸ್. ಸತ್ಯನಾರಾಯಣ. ಎಚ್.ಎಸ್. ಸತ್ಯನಾರಾಯಣ ಅವರು ಬರೆದಿರ್ತಕ್ಕಂತಹ ಈ ಸಂಗೊಳ್ಳಿ ರಾಯಣ್ಣದ ಪಾಠದ ಒಂದು ಸಂಕ್ಷಿಪ್ತ ವಿವರಣೆಯನ್ನು ಇಲ್ಲಿ ನೋಡೋಣ. ಇತಿಹಾಸದಿಂದ ನಾವು ಕಲಿಯಬೇಕಾಗಿರುವುದು ಬಹಳಷ್ಟಿದೆ. ಸ್ವತಂತ್ರ ಚಳುವಳಿಯ ಸಂದರ್ಭದಲ್ಲಿ ನಾಡಿಗಾಗಿ ಹೋರಾಡಿ ಮಡಿದ ಅನೇಕ ವೀರರ ಸಾಹಸ, ತ್ಯಾಗ, ಛಲ, ಸಂಕಲ್ಪ ಶಕ್ತಿ ಮುಂತಾದ ಗುಣಗಳು ನಮಗೆ ದಾರಿದೀಪವಾಗಿವೆ. ಸಾಮಾನ್ಯರಲ್ಲೂ ಪ್ರಕಟವಾಗಬಹುದಾದ ಅಸಾಮಾನ್ಯ ದೇಶಭಕ್ತಿ, ನಿಷ್ಠೆ, ಪರಾಕ್ರಮಗಳು ರಾಜ ಮಹಾರಾಜರಲ್ಲದವರನ್ನೂ ಸದಾ ಹೆಮ್ಮೆಯಿಂದ ಸ್ಮರಿಸುವಂತೆ ಮಾಡಿರುವುದನ್ನು ನಮ್ಮ ಇತಿಹಾಸದ ಪುಟಗಳು ಸಾರುತ್ತಿವೆ. ನಾಡು ನುಡಿಯ ರಕ್ಷಣೆಯ ಸಂದರ್ಭ ಎದುರಾದಾಗ ಶ್ರೀಸಾಮಾನ್ಯರು ಯಾವ ಜವಾಬ್ದಾರಿಯನ್ನು ಹೊರಬೇಕೆಂಬುದಕ್ಕೆ ಕನ್ನಡ ನಾಡಿನ ವೀರಾಗ್ರಣಿ ಎನಿಸಿದ ಸಂಗೊಳ್ಳಿ ರಾಯಣ್ಣನಂತಹ ದೇಶಪ್ರೇಮಿ ನಮಗೆ ಸ್ಫೂರ್ತಿ ಶಕ್ತಿಯನ್ನು ನಿರಂತರವಾಗಿ ತುಂಬುತ್ತಲೇ ಇರುತ್ತಾರೆ. ಹೊಸ ಕಾಲದ ಸವಾಲುಗಳನ್ನೆದುರಿಸುವ ಮಕ್ಕಳಿಗೆ ರಾಯಣ್ಣನ ಕತೆ ಒದಗಿಸುವ ಪ್ರೇರಣೆ ಅಪಾರವಾದುದೆಂಬ ಆಶಯ ಇಲ್ಲಿದೆ. ಸಂಗೊಳ್ಳಿ ರಾಯಣ್ಣನ ಒಂದು ಜೀವನ ಚರಿತ್ರೆ ಒಂದು ಮಕ್ಕಳಿಗೆ ಆದರ್ಶವಾಗಲಿ ಅನ್ನೋದನ್ನು ಎಚ್.ಎಸ್. ಸತ್ಯನಾರಾಯಣವರು ಸಂಗೊಳ್ಳಿ ರಾಯಣ್ಣನ ಒಂದು ಜೀವನ ಚರಿತ್ರೆಯನ್ನು ಇಲ್ಲಿ ನಿಮ್ಮ ಅಭ್ಯಾಸಕ್ಕೆ ಇಟ್ಟಿದ್ದಾರೆ. ಕರ್ನಾಟಕ ಜನರಿಗೆ ಕಿತ್ತೂರಿನ ಹೆಸರನ್ನು ಕೇಳಿದಾಕ್ಷಣ ನೆನಪಿಗೆ ಬರುವ ಹೆಸರುಗಳೆಂದರೆ ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ. ಈ ಚಿತ್ರದಲ್ಲಿ ನೀವು ನೋಡ್ಬೋದು ಸಂಗೊಳ್ಳಿ ರಾಯಣ್ಣನ. ಇದರ ಜೊತೆಗೆ ಸ್ವಾಮಿ ಕಾರ್ಯಕ್ಕೆ ಜೀವ ತೆತ್ತ ವೀರಾಗ್ರಣಿ ರಾಯಣ್ಣನ ಬದುಕಿನ ಚಿತ್ರ ಸ್ಮೃತಿ ಪಟಲದಲ್ಲಿ ತೇಲಿ ಬರುತ್ತದೆ. ನಾಡ ಉಳಿವಿಗಾಗಿ ಹೋರಾಡುವುದು ಕೇವಲ ರಾಜರ ಕೆಲಸವಲ್ಲ, ಅದು ಸಾಮಾನ್ಯ ಜನತೆಯ ಆದ್ಯ ಕರ್ತವ್ಯವೂ ಹೌದು ಎಂಬುದನ್ನು ತೋರಿಸಿಕೊಟ್ಟ ಕಲಿ ಸಂಗೊಳ್ಳಿ ರಾಯಣ್ಣ. ಕಿತ್ತೂರು ಸಂಸ್ಥಾನವು ಬ್ರಿಟಿಷರ ವಶವಾದ ನಂತರ ಸ್ವತಂತ್ರ ಪ್ರಿಯರೆಲ್ಲ ಸಂಗೊಳ್ಳಿ ರಾಯಣ್ಣನ ಮುಂಚೂಣಿ ನಾಯಕತ್ವದಲ್ಲಿ ಜೊತೆ ಸೇರಿ ಹೋರಾಟ ನಡೆಸಿ ಅವರನ್ನು ಹೊಡೆದೋಡಿಸುವ ಸಾಹಸ ಮಾಡಿದರು. ಇದರಿಂದಾಗಿ ಸಂಗೊಳ್ಳಿ ರಾಯಣ್ಣನ ನೆನಪು ಇತಿಹಾಸದ ಪುಟಗಳಲ್ಲಿ ಉಳಿಯುವಂತಾಯಿತು. ಅಂದರೆ ಸಂಗೊಳ್ಳಿ ರಾಯಣ್ಣ ರಾಣಿ ಚೆನ್ನಮ್ಮನ ಒಂದು ಬಲಗೈ ಬಂಟನಾಗಿದ್ದು, ಒಂದು ಸ್ವಾಮಿ ಕಾರ್ಯಕ್ಕೆ ಜೀವ ತೆತ್ತ ವೀರಾಗ್ರಣಿ ರಾಯಣ್ಣನ ಬದುಕಿನ ಚಿತ್ರಣ ಸ್ಮೃತಿ ಪಟಲದಲ್ಲಿ ತೇಲಿ ಬರುತ್ತದೆ. ಅಂದ್ರೆ ಆಕೆಯ ಒಂದು ಆಪ್ತ ರಕ್ಷಕನಾಗಿ, ಬಲಗೈ ಬಂಟನಾಗಿ, ಒಂದು ಕೆಚ್ಚೆದೆಯ ಸರದಾರ, ನಿಷ್ಠೆ, ತ್ಯಾಗ, ಬಲಿದಾನ, ಒಂದು ವೀರಾವೇಶಕ್ಕೆ ಹೆಸರುವಾಸಿಯಾಗಿರ್ತಕ್ಕಂತಹ ಸಂಗೊಳ್ಳಿ ರಾಯಣ್ಣನ ಒಂದು ನೆನಪು ಒಂದು ಇತಿಹಾಸದಲ್ಲಿ ಚಿರಸ್ಮರಣೀಯವಾಗಿ ಉಳಿಯುವಂತಾಗಿದೆ. ಸಂಗೊಳ್ಳಿ ರಾಯಣ್ಣನ ಬದುಕಿನ ವಿವರಗಳು ಇತಿಹಾಸದಲ್ಲಿ ದಾಖಲಾಗಿರುವುದಕ್ಕಿಂತ ಲಾವಣಿಯಂತಹ ಜಾನಪದ ಸಾಹಿತ್ಯದಲ್ಲಿ ಸೇರಿ ಹೋಗಿರುವುದೇ ಹೆಚ್ಚು. ರಾಯಣ್ಣ ಲಾವಣಿಗಳಲ್ಲಿ ಉಳಿದಿರುವುದು ಅವನ ಜನಪ್ರಿಯತೆಗೆ ಸಾಕ್ಷಿಯನ್ನು ಒದಗಿಸುತ್ತದೆ. ರಾಯಣ್ಣನ ಊರು ಸಂಗೊಳ್ಳಿ. ರಾಯಣ್ಣ ಸಂಗೊಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಜನಿಸ್ತಾನೆ. ಈತನ ಒಂದು ಚರಿತ್ರೆ ಒಂದು ಇತಿಹಾಸದಲ್ಲಿ ಉಳಿಯುವುದಕ್ಕಿಂತ ಹೆಚ್ಚು ಒಂದು ಲಾವಣಿಯಂತಹ ಜನಪದ ಸಾಹಿತ್ಯದಲ್ಲಿ ಜನರು ಹಾಡಿ ಈತನ ಚರಿತ್ರೆಯನ್ನು ಹೊಗಳುವಂತಾಗಿದೆ ಅಂತಕ್ಕಂಥದ್ದು. ಇದು ಬೆಳಗಾವಿ ಜಿಲ್ಲೆಯ ಸಂಪಗಾವಿ ತಾಲೂಕಿನ ಒಂದು ಪುಟ್ಟ ಹಳ್ಳಿ. ಸಂಗೊಳ್ಳಿ ಅಂತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯ ಸಂಪಗಾವಿ ತಾಲೂಕಿನ ಒಂದು ಪುಟ್ಟ ಗ್ರಾಮ. ಅದು ಸಂಗೊಳ್ಳಿಯ ಹೊರತಾಗಿ ರಾಯಣ್ಣನನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲವೆಂಬುವಷ್ಟು ಎರಡೂ ಹೆಸರುಗಳು ಬೆರೆತು ಹೋಗಿವೆ. ರಾಯಣ್ಣ ಸಂಗೊಳ್ಳಿಯಲ್ಲಿ 15 ಆಗಸ್ಟ್ 1798 ಜನಿಸಿದನು. ಆಗಸ್ಟ್ 15 ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ಹಬ್ಬದ ದಿನ. ರಾಯಣ್ಣನ ತಂದೆಯ ಹೆಸರು ಭರಮಪ್ಪ, ತಾಯಿ ಶ್ರೀಮತಿ ಕೆಂಚವ್ವ. ಅಜ್ಜ ಮುತ್ತಜ್ಜರಿಂದ ವೀರ ಪರಂಪರೆ ಹೊಂದಿದ್ದ ಮನೆತನ ಇವರದು. ರಾಯಣ್ಣನ ತಾತನಾದ ರಂಗಪ್ಪ ಎಂಬುವವರು ಅಂದಿನ ಕಿತ್ತೂರು ದೊರೆ ವೀರಪ್ಪ ದೇಸಾಯಿಯಿಂದ 1000 ಒಂಟೆ ಸರದಾರ ಎಂಬ ಬಿರುದನ್ನು ಪಡೆದಿದ್ದರು. ಜಿಣಗಿ ಕೋವಾಡ ಯುದ್ಧದಲ್ಲಿ ತೋರಿದ ಅಪ್ರತಿಮ ಶೌರ್ಯದಿಂದ ರಾಯಣ್ಣನ ತಾತ ಈ ಬಿರುದನ್ನು ಪಡೆದಿದ್ದರು. ರಾಯಣ್ಣನಿಗೆ ಸಹಜವಾಗಿಯೇ ಯೋಧನೊಬ್ಬನಿಗಿರಬೇಕಾದ ಲಕ್ಷಣಗಳೆಲ್ಲವೂ ರಕ್ತಗತವಾಗಿ ಬಂದಿದ್ದವು. ಅಂದ್ರೆ ಆಗಸ್ಟ್ 15 ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ದಿನ. ಅದೇ ದಿನ ಸಂಗೊಳ್ಳಿ ರಾಯಣ್ಣನ ಒಂದು ಜನನವಾಗ್ತೈತಿ. ಅಂದ್ರೆ ಆಗಾಗಲೇ ನಮ್ಮ ದೇಶದಲ್ಲಿ ಬ್ರಿಟಿಷರು ಒಂದು ಅಟ್ಟಹಾಸವನ್ನು ಮೆರಿತಾ ಇದ್ರು. ಬಹುಶಃ ಭಗವಂತ ಅವರನ್ನು ಹುಟ್ಟನ್ನು ಹಡಗಲಿಸಲಿಕ್ಕೆ
ಅವರನ್ನು ನಮ್ಮ ದೇಶದ ಬಿಟ್ಟು ಒಡೆದೋಡಿಸಲಿಕ್ಕೆ ರಾಯಣ್ಣನಂಥ ಒಬ್ಬ ದೇಶಭಕ್ತನನ್ನು ಹುಟ್ಟಿ ಬಂದಿರತಕ್ಕಂಥ ನಮ್ಮ ಒಂದು ಪುಣ್ಯದ ನಾಡು ಅಂತಲೇ ಹೇಳ್ಬೋದು. ಇವ್ರದ್ದು ಅಚ್ಚ ಮುತ್ತಜ್ಜರಿಂದ ಒಂದು ವೀರ ಪರಂಪರೆಯನ್ನು ಹೊಂದಿರತಕ್ಕಂತಹ ನಾಡಾಗಿದ್ದರಿಂದ ಅವು ರಕ್ತಗತವಾಗಿಯೇ ಒಬ್ಬ ಯೋಧನಿಗಿರಬೇಕಾದ ಎಲ್ಲ ಲಕ್ಷಣಗಳು ರಾಯಣ್ಣನಲ್ಲಿ ಬಂದಿದ್ದು ಅಂತ ಹೇಳ್ಬೋದು. ರಾಯಣ್ಣ ಕಿತ್ತೂರು ಸಂಸ್ಥಾನದ ಸಾಮಾನ್ಯ ಪ್ರಜೆಯಾಗಿದ್ದವನು. ಸಂಗೊಳ್ಳಿ ಗ್ರಾಮದ ತಳವಾರಿಯಾಗಿ ನೇಮಕಗೊಂಡವನು. ಹಲವಾರು ದೇಶಭಕ್ತರೊಂದಿಗೆ ಬ್ರಿಟಿಷರ ವಿರುದ್ಧ ಅಹೋರಾತ್ರಿ ಹೋರಾಡಿದ್ದರಿಂದ ಕಾರಾಗೃಹವಾಸವನ್ನು ಅನುಭವಿಸಬೇಕಾಯಿತು. ತಮ್ಮ ವಿರುದ್ಧ ಹೋರಾಡಿದನೆಂಬ ಕಾರಣಕ್ಕೆ ಬ್ರಿಟಿಷ್ ಸರ್ಕಾರ ರಾಯಣ್ಣನ ಮನೆತನಕ್ಕೆ ಸೇರಿದ ಭೂಮಿಯನ್ನು ವಶಪಡಿಸಿಕೊಂಡು ಬಿಟ್ಟಿತು. ರಾಯಣ್ಣನಿಗೆ ಊರಿನ ಕುಲಕರ್ಣಿ ಬಾಳಪ್ಪನಿಗೆ ಇದ್ದುದಕ್ಕಿಂತ ಹೆಚ್ಚಿನ ಜಮೀನಿತ್ತು. ಬ್ರಿಟಿಷರ ಕೃತ್ಯದಿಂದ ರಾಯಣ್ಣ ಕ್ರೋಧಗೊಂಡನು. ಅಲ್ಲದೆ ಕಿತ್ತೂರಿನ ಸ್ವಾತಂತ್ರ್ಯವನ್ನು ಪುನಃ ಸ್ಥಾಪಿಸಬೇಕೆಂಬ ಇವನ ಉದಾತ್ತ ಧ್ಯೇಯವು ಇವನ ದೇಶಾಭಿಮಾನವನ್ನು ಬಲವಾಗಿ ಕೆರಳಿಸಿತು. ಸೈನ್ಯದ ಬಲವಿಲ್ಲದ ಆತ ಮನೋಬಲವನ್ನೇ ನಂಬಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಲು ಸೂರ ಸಾಹಸಗಳ ಗುಂಪನ್ನು ಕಟ್ಟಿ ಬಂಡಾಯವೆಬ್ಬಿಸಿದನು. ಅನೇಕ ಯುವಕರು ರಾಯಣ್ಣನ ಬೆಂಬಲಕ್ಕಿಳಿದರು. ಇದಕ್ಕೆ ಮುಖ್ಯ ಕಾರಣ ರಾಯಣ್ಣನಲ್ಲಿದ್ದ ಅಚಲವಾದ ದೇಶಭಕ್ತಿ. ಇದು ಮುಖ್ಯ. ರಾಯಣ್ಣನಿಗೆ ಅಚಲವಾದ ದೇಶಭಕ್ತಿ ಇದ್ದಿದ್ದರಿಂದನೇ ಆತ ಏನು ಮಾಡಿದ, ಹಲವಾರು ಒಂದು ಸೂರ ಸಾಹಸಿಗಳ ಗುಂಪನ್ನು ಕಟ್ಟಿದ, ಬಂಡಾಯವೆಬ್ಬಿಸಿದ. ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಆತ ತನಗೆ ಏನೆಲ್ಲ ಬೇಕು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಒಂದು ಕಿತ್ತೂರಿನ ಒಂದು ಸಾಮಾನ್ಯ ಪ್ರಜೆಯಾಗಿದ್ದು ಸಂಗೊಳ್ಳಿ ಗ್ರಾಮದ ಒಂದು ತಳವಾರಿಯಾಗಿ ನೇಮಕಗೊಂಡು ಇರ್ತಕ್ಕಂಥವನು ಒಂದು ಒಬ್ಬ ಬ್ರಿಟಿಷರಿದ್ದ ಹೋರಾಡುವಂತಹ ಸೂರ ಸಾಹಸಿ ಕೆಚ್ಚೆದೆಯ ಸರದಾರ ಸಂಗೊಳ್ಳಿ ರಾಯಣ್ಣನಾದ. ಸಂಗೊಳ್ಳಿ ರಾಯಣ್ಣನ ಸಾಹಸಗಳು ಹಲವಾರು. ಕಿತ್ತೂರು ರಾಣಿ ಚೆನ್ನಮ್ಮನ ದತ್ತುಪುತ್ರನಾದ ಶಿವಲಿಂಗಪ್ಪನನ್ನು ಕಿತ್ತೂರಿನ ಸಿಂಹಾಸನದಲ್ಲಿ ಕುಳ್ಳಿರಿಸಲು ಮಾಡಿದ ಸಾಹಸ ಅತ್ಯಂತ ದೊಡ್ಡದು ಮತ್ತು ಮುಖ್ಯವಾದುದು. ಆಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ಕಾನೂನನ್ನು ಬ್ರಿಟಿಷರು ಜಾರಿಗೊಳಿಸಿದರು. ಈ ಮೂಲಕ ಕಿತ್ತೂರಿನಲ್ಲಿ ಬ್ರಿಟಿಷ್ ಸರ್ಕಾರ ಅಸ್ತಿತ್ವವನ್ನು ಧಿಕ್ಕರಿಸುವ ಎದೆಗಾರಿಕೆಯನ್ನು ರಾಯಣ್ಣ ತೋರಿಸಿದನು. ಸೈನ್ಯ ಸಹಾಯವಿಲ್ಲದ ರಾಯಣ್ಣನ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಗೆರಿಲ್ಲಾ ಯುದ್ಧ ಅಥವಾ ಕೂಟ ಯುದ್ಧವನ್ನು ರೂಪಿಸಿ ಅವರನ್ನು ಬೆಚ್ಚಿ ಬೀಳಿಸಿದ. ಅಲ್ಲಿ ಸಂಗೊಳ್ಳಿ ರಾಯಣ್ಣನ ಸಾಹಸ ಎಂಥದ್ದಂದರೆ, ಕಿತ್ತೂರು ರಾಣಿ ಚೆನ್ನಮ್ಮನ ಮಗನಾಗಿರ್ತಕ್ಕಂತಹ ದತ್ತು ಪುತ್ರನಾಗಿರ್ತಕ್ಕಂಥ ಶಿವಲಿಂಗಪ್ಪನನ್ನು ಆ ಸಿಂಹಾಸನದ ಮೇಲೆ ಕುಂದಿರಿಸುವಂತಹ ಒಂದು ಮುಖ್ಯ ಕೆಲಸವಾಗಿರ್ತೈತಿ. ಆದ್ರೆ ಆಗಿನ ಕಾಲದಲ್ಲಿ ಬ್ರಿಟಿಷರು ಆಗಾಗಲೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾನೂನನ್ನು ಜಾರಿಗೊಳಿಸಿದರು. ಅದರ ವಿರುದ್ಧ ಹೋರಾಡಿ ಕಿತ್ತೂರು ಬ್ರಿಟಿಷ್ ಸರ್ಕಾರದ ಅಸ್ತಿತ್ವವನ್ನು ಧಿಕ್ಕರಿಸುವ ಎದೆಗಾರಿಕೆಯನ್ನು ರಾಯಣ್ಣ ತೋರಿದನು. ಅವ್ರನ್ನ ಎದುರಿಸುವಂತಹ ಒಂದು ಎದೆಗಾರಿಕೆ ಯಾರಲ್ಲಿತ್ತಂದ್ರೆ ರಾಯಣ್ಣನಲ್ಲಿತ್ತು. ಹಾಗಾಗಿ ಸೈನ್ಯ ಸಹಾಯವಿಲ್ಲದ ರಾಯಣ್ಣ ಬ್ರಿಟಿಷರ ವಿರುದ್ಧ ಒಂದು ಗೆರಿಲ್ಲಾ ಯುದ್ಧವನ್ನು ಕೂಡ್ತಾನೆ, ಕೂಟ ಯುದ್ಧವನ್ನು ರೂಪಿಸಿ ಅವ್ರನ್ನೇನು ಮಾಡ್ತಾನೆ, ಬೆಚ್ಚಿ ಬೀಳಿಸೋದಂದ್ರೆ ಅವರು ಯಾರು ನಮಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮನೋಭಾವನೆಯನ್ನು ಬೆಳೆಸ್ಕೊಂಡ್ಬಿಟ್ಟಿದ್ರು ಆಗಾಗಲೇ. ಹಾಗಾಗಿ ಅವ್ರನ್ನ ಒಂದು ಎಚ್ಚರಿಕೆಗೊಳಿಸುವಂತಹ ಸಾಹಸವನ್ನು ಸಂಗೊಳ್ಳಿ ರಾಯಣ್ಣ ಮಾಡ್ತಾನೆ. ಅಂದ್ರೆ ನಮ್ಮ ಬ್ರಿಟಿಷರನ್ನ ಹೊಡೆದೋಡಿಸುವಂತಹ ಸಾಮರ್ಥ್ಯ ಆಗಾಗಲೇ ಸಂಗೊಳ್ಳಿ ರಾಯಣ್ಣನಲ್ಲಿ ಬಂದಿತ್ತು ಅಂತ. ಮೊದಲಿಗೆ ಖಾನಾಪುರದಲ್ಲಿ ನೆಲೆಸಿದ ಮೇಜರ್ ಪಿಕ್ಕರಿಂಗನ ಸೈನ್ಯದ ಮೇಲೆ ದಾಳಿ ನಡೆಸಿದನು. ಅಲ್ಲಿನ ಸರ್ಕಾರಿ ಕಚೇರಿಯನ್ನು ಸುಟ್ಟು ಹಾಕುವ ಮೂಲಕ ಬ್ರಿಟಿಷ್ ಆಡಳಿತದ ವಿರುದ್ಧ ತನ್ನ ಪ್ರತಿಭಟನೆಯನ್ನು ಈ ಮೂಲಕ ದಾಖಲಿಸಿದ. ಹಗಲು ಹೊತ್ತನ್ನು ಕಾಡಿನಲ್ಲಿ ಕಳೆದು ರಾತ್ರಿ ವೇಳೆ ತನ್ನ ಅನೇಕ ಯೋಧರೊಡನೆ ಬ್ರಿಟಿಷರ ಬೀಡಿನ ಮೇಲೆ ಎರಗುತ್ತಿದ್ದ. ಈತೇನು ಮಾಡ್ತಿದ್ದ, ಒಂದು ಖಾನಾಪುರದಲ್ಲಿ ಬಂದು ನೆಲೆಸಿರ್ತಕ್ಕಂತಹ ಒಂದು ಇಂಗ್ಲಿಷರ ಮೇಜರ್ ಪಿಕ್ಕರಿಂಗನನ್ನು ಸೋಲಿಸಿ ಅವರ ಕಚೇರಿಗಳನ್ನು ಸುಟ್ಟು ಹಾಕುವುದರ ಮೂಲಕ ಹಗಲು ರಾತ್ರಿ ಎನ್ನದೇ ಒಂದು ಯೋಧರೊಡನೆ, ಬ್ರಿಟಿಷ್ ಯೋಧರೊಡನೆ ಅವರ ಬೀಡಿನ ಮೇಲೆ, ಅವರ ಗುಡಿಸಲುಗಳ ಮೇಲೆ, ಅವರ ಟೆಂಟ್ಗಳ ಮೇಲೆ ಎರಗಿ ಆಕ್ರಮಣವನ್ನು ಮಾಡ್ತಾ ಇದ್ದ.
ಗೆರಿಲ್ಲಾ ಯುದ್ಧದಲ್ಲಿ ಪಳಗಿದ್ದವನು. ಕಾಡಿನ ಮರಗಳ ಮೇಲೋ ಬಂಡೆಗಳ ಕೆಳಗೋ ಸಹಚರರೊಂದಿಗೆ ಅಡಗಿ ಕುಳಿತಿದ್ದು, ಅನಿರೀಕ್ಷಿತವಾಗಿ ಶತ್ರುಗಳ ಮೇಲೆ ಎರಗಿ ಅವರನ್ನು ಕಕ್ಕಾಬಿಕ್ಕಿಯಾಗಿ ಮಣಿಸುವುದು ಈ ಯುದ್ಧದ ಮುಖ್ಯ ತಂತ್ರ. ರಾಯಣ್ಣನ ನಾಯಕತ್ವವನ್ನು ಒಪ್ಪಿ ಸರಿಸುಮಾರು ಇಡೀ ಕಿತ್ತೂರು ಸಂಸ್ಥಾನದ ಪ್ರಜೆಗಳೆಲ್ಲ ಇವನ ಬೆಂಗಾವಲಾಗಿದ್ದರು. ಮೋಸದಿಂದ ಬ್ರಿಟಿಷರ ಪಕ್ಷವಹಿಸುವವರ ವಿಚಾರದಲ್ಲಿ ರಾಯಣ್ಣ ನಿರ್ದಾಕ್ಷಿಣ್ಯವಾಗಿರುತ್ತಿದ್ದ. ಇವನ ಕಾರ್ಯಗಳಿಂದ ಬೆಚ್ಚಿಬಿದ್ದ ಬ್ರಿಟಿಷ್ ಅಧಿಕಾರಿಗಳು ತಮ್ಮ ರಕ್ಷಣೆಗಾಗಿ ಸೈನ್ಯದ ನೆರವನ್ನು ಕೋರಬೇಕಾಯಿತು. ಖಾನಾಪುರದ ದಾಳಿಯ ನಂತರ ರಾಯಣ್ಣ ಸಂಪಗಾಂವ್ ಮೇಲೆ ದಾಳಿ ಮಾಡಿದ. ಅಲ್ಲಿನ ಖಜಾನೆಯನ್ನು ಸೂರೆ ಮಾಡಿ ಹಲವು ಹಳ್ಳಿಗಳ ಮೇಲೂ ಎರಗಿ ಧನಸಂಗ್ರಹ ಮಾಡಿ ಬ್ರಿಟಿಷ್ ನಿಗ್ರಹಕ್ಕೆ ಹಗಲಿರುಳು ಪ್ರಯತ್ನಿಸಿದ. ಬಲಾಢ್ಯ ಬ್ರಿಟಿಷ್ ಪಡೆಯನ್ನೇ ಚಿಂತೆಗೀಡು ಮಾಡುವ ಸಿಂಹಸ್ವಪ್ನವಾಗಿ ಸಂಗೊಳ್ಳಿ ರಾಯಣ್ಣ ಬೆಳೆದಿದ್ದ. ಸರ್ಕಾರಿ ಅಧಿಕಾರಿಗಳು ಇವನನ್ನು ಸೆರೆ ಹಿಡಿಯಲು ತಿಣುಕಾಡಿದರೂ ಅವರಿಗೆ ಚಳ್ಳೆಹಣ್ಣು ತಿನ್ನಿಸಿ ನುಣುಚಿಕೊಳ್ಳುವುದರಲ್ಲಿ ನಿಪುಣನಾಗಿದ್ದ. ಕೆಲವು ತಂತ್ರಗಳ ಮೂಲಕ ಕಾಡಿನ ಮೇಲೋ ಅಥವಾ ಬಂಡೆಗಳ ಕೆಳಗಡೆ ಕುಳಿತು ಏನು ಮಾಡ್ತಿದ್ದ, ಸಹಚರರೊಂದಿಗೆ ಅಡಗಿ ಕುಳಿತು ಅನಿರೀಕ್ಷಿತವಾಗಿ ಒಂದು ಶತ್ರುಗಳ ಮೇಲೆ ಎರಗಿ ಏಕಾಏಕಿ ಅವ್ರ ಮೇಲೆ ಎರಗಿ ಅವ್ರನ್ನ ಏನು ಮಾಡಿದ, ಕಕ್ಕಾಬಿಕ್ಕಿಗೊಳಿಸೋದು. ಅವರಿಗೆ ಬಂದಿರತಕ್ಕಂತಹ ಅಲ್ಲಿ ಕುಂತಿರ್ತಕ್ಕಂತಹ ಅವಿತು ಕುಳಿತಕ್ಕಂಥ ವಿಚಾರ ಯಾವುದೂ ಬ್ರಿಟಿಷರಿಗೆ ಗೊತ್ತಾಗ್ತಿರಲಿಲ್ಲ. ಅಂತಹ ಒಂದು ಉಪಾಯಗಳನ್ನು ಮಾಡಿ ಅವರನ್ನು ಧ್ವಂಸ ಮಾಡ್ತಾ ಇದ್ದ. ಒಂದು ಬಲಾಢ್ಯವಾಗಿರ್ತಕ್ಕಂತಹ ಬ್ರಿಟಿಷ್ ಪಡೆಯನ್ನೇ ಚಿಂತೆಗೀಡು ಮಾಡುವಂತಹ ಒಂದು ಸಿಂಹ ಸ್ವಪ್ನವಾಗಿ ಸಂಗೊಳ್ಳಿ ರಾಯಣ್ಣ ಅಷ್ಟು ಎತ್ತರಕ್ಕೆ ಬೆಳೆದು ಅವರನ್ನು ಒಂದು ಚಳ್ಳೆಹಣ್ಣು ತಿನ್ನಿಸೋದ್ರಲ್ಲಿ ಮೇಲ್ಗೈಯನ್ನು ಹೊಂದಿದ್ದ. ರಾಯಣ್ಣ ಬ್ರಿಟಿಷರ ವಿರುದ್ಧ ನಿರಂತರವಾಗಿ ತನ್ನದೇ ತಂತ್ರಗಾರಿಕೆಯಿಂದ ಹೋರಾಡುತ್ತಲೇ ಬಂದ. 4 ತಿಂಗಳ ಕಾಲ ಸತತವಾಗಿ ಪ್ರತಿರೋಧ ತೋರಿಸಿದ ರಾಯಣ್ಣನನ್ನು ಯುದ್ಧ ಮಾಡಿ ಸೆರೆ ಹಿಡಿಯುವುದು ಅಸಾಧ್ಯವೆಂದು ಮನಗಂಡ ಬ್ರಿಟಿಷ್ ಸರ್ಕಾರ ಕಪಟ ಜಾಲ ಒಡ್ಡಿ ದೇಶದ್ರೋಹಿಗಳ ಸಹಾಯದಿಂದ ಸೆರೆ ಹಿಡಿದು ವಿಚಾರಣೆಗೊಳಪಡಿಸಿತು. ರಾಯಣ್ಣನನ್ನು ಬಂಧಿಸಿದ ನಂತರ ಆತನ 400 ಜನ ಸಹಚರರು ಶರಣಾಗತರಾದರು. ರಾಯಣ್ಣನು ತಾನು ನಾಡಿನ ಹಿತಕ್ಕಾಗಿ ಈ ಕಾರ್ಯಗಳನ್ನೆಲ್ಲ ಮಾಡಬೇಕಾಯಿತೆಂದು ಒಪ್ಪಿಕೊಂಡನು. ವಿಚಾರಣೆ ನಡೆಸಿದ ವಿಶೇಷ ನ್ಯಾಯಾಲಯವು ಇವನನ್ನು ತಪ್ಪಿತಸ್ಥನೆಂದು ಘೋಷಿಸಿದ್ದರಿಂದ ಮರಣದಂಡನೆಯನ್ನು ವಿಧಿಸಲಾಯಿತು. ನೋಡಿಲಿ, ಎಷ್ಟು ಒಂದು ಹಗಲಿರುಳೆನ್ನದೆ ತನ್ನ ಪ್ರಾಣವನ್ನೂ ಲೆಕ್ಕಿಸದೆ ಒಂದು ದಿಟ್ಟತನದಿಂದ ಹೋರಾಡಿದಂತಹ ಸಂಗೊಳ್ಳಿ ರಾಯಣ್ಣನನ್ನು ಒಂದು ಬ್ರಿಟಿಷರು ಆತನ ಮೇಲೆ ಒಂದು ಮೋಸದ ಜಾಲವನ್ನು ಮಾಡ್ತಾರೆ. ಹೇಗಾದರೂ ಮಾಡಿ ಈತನನ್ನು ಸೆರೆ ಹಿಡಿಬೇಕು, ಈತನ ಮೇಲೆ ಒಂದು ಮೋಸದ ಅಪಾದನೆಯನ್ನು ಹೊರಿಸಬೇಕು ಅಂತಂದು ಹೇಳಿ ಆತನನ್ನು ಏನು ಮಾಡ್ತಾರೆ, ಒಂದು ಕಪಟ ಜಾಲವನ್ನು ಒಡ್ಡಿ, ಮೋಸದ ಒಂದು ಜಾಲವನ್ನು ಒಡ್ಡಿ ದೇಶದ್ರೋಹಿಗಳ ಸಹಾಯದಿಂದ ಆತನನ್ನು ಏನು ಮಾಡ್ತಾರೆ, ನಮ್ಮಲ್ಲೇ ಇರುವಂತಹ ಒಂದು ಹಿತ ದ್ರೋಹಿಗಳು ಅವ್ರಿಗೇನು ಮಾಡ್ತಾರೆ, ಸಹಾಯವನ್ನು ಮಾಡ್ತಾರೆ, ಬ್ರಿಟಿಷರಿಗೆ ಸಹಾಯವನ್ನು ಮಾಡಿ ರಾಯಣ್ಣನನ್ನು ಹಿಡಿದುಕೊಡ್ತಾರೆ. ಆವಾಗ ವಿಧಿ ಇಲ್ಲದೆ ರಾಯಣ್ಣ ನಾನು ಮಾಡಿದೆಲ್ಲ ನಾಡಿನ ಹಿತಕ್ಕಾಗಿ ಅಂತಂದೇಳಿ ಒಪ್ಪಿಕೊಂಡು ಆತನನ್ನು ಒಂದು ನ್ಯಾಯಾಲಯದಲ್ಲಿ ತಪ್ಪಿಸ್ತಾನೆಂದು ಘೋಷಣೆಯನ್ನು ಮಾಡಿ ಮರಣದಂಡನೆಯನ್ನು ಈ ಬ್ರಿಟಿಷ್ ಸರ್ಕಾರ ಮರಣದಂಡನೆಯನ್ನು ವಿಧಿಸುತ್ತದೆ. ಮರಣದಂಡನೆಗೊಳಪಟ್ಟ ರಾಯಣ್ಣನನ್ನು ಅವನ ಮುಖ್ಯ ಕಾರ್ಯಕ್ಷೇತ್ರವಾದ ನಂದಗಡದಲ್ಲೇ ಗಲ್ಲಿಗೇರಿಸಿದರೆ ಜನ ಪಾಠ ಕಲಿಯುವವರೆಂಬ ಉದ್ದೇಶದಿಂದ ಅಲ್ಲಿಗೆ ಕರೆತಂದು ಮಧ್ಯಸ್ಥಾನಕ್ಕೆ ಕರೆದೊಯ್ಯುತ್ತಿದ್ದಾಗ ಒಂದು ವಿಶಿಷ್ಟವಾದ ಸ್ಥಳದಲ್ಲಿ ತನ್ನ ದೇಹವನ್ನು ಸಮಾಧಿ ಮಾಡಬೇಕೆಂದು ರಾಯಣ್ಣನೇ ಸ್ಥಳವನ್ನು ತೋರಿಸಿದ್ದನಂತೆ. 26 ಜನವರಿ 1831ರಲ್ಲಿ ರಾಯಣ್ಣನನ್ನು ಗಲ್ಲಿಗೇರಿಸಿ ಆತ ಬಯಸಿದಲ್ಲೇ ಸಮಾಧಿ ಮಾಡಲಾಯಿತು. ಅಲ್ಲಿ ಒಂದು ಆಲದ ಮರ ಬೆಳೆದಿದೆ. ರಾಯಣ್ಣನಿಗೊಂದು ಗುಡಿಯನ್ನು ಜನರು ಕಟ್ಟಿದ್ದಾರೆ. ರಾಯಣ್ಣನ ಸಮಾಧಿಯು ಈಗ ಭಕ್ತಿ ಗೌರವಗಳುಳ್ಳ ಜನರ ಪಾಲಿಗೆ ವೀರಗುಡಿಯ ರಾಯಣ್ಣನ ಗದ್ದುಗೆಯಾಗಿದೆ. ರಾಯಣ್ಣನ ನೆನಪು ಹಾಡುವ ಹಾಡುಗಳಲ್ಲಿ, ಲಾವಣಿಗಳಲ್ಲಿ ಹಸಿರಾಗಿ ಉಳಿದಿದೆ. ಅವನ ಧೀರ ಕ್ರಮಗಳು, ಶೌರ್ಯ ಸಾಧನೆಗಳು, ಚತುರ ಚಲನವಲನಗಳು, ವ್ಯೂಹಗಳು, ಇವಕ್ಕೂ ಮಿಗಿಲಾಗಿ ಕಿತ್ತೂರಿನ ಸ್ವತಂತ್ರ ಸಾಧನೆಯ ಘನೋದ್ಧಾರಕ್ಕಾಗಿ ಎಡೆಬಿಡದೆ ನಡೆಸಿದ ಪ್ರಯತ್ನಗಳು ಇವುಗಳ ಕತೆ. ಸಂಗೊಳ್ಳಿ ರಾಯಣ್ಣ ಒಂದು ಇತಿಹಾಸದ ಪುಟದಲ್ಲಿ
ಹೇಗೆ ಉಳಿದ ಅಂತಕ್ಕಂಥದ್ದನ್ನು ಇಷ್ಟೊತ್ತಿನ ಮಟ್ಟ ಹೇಳಿವೆನಲ್ಲ ನಾನು. ಆತನ ಒಂದು ಚರಿತ್ರೆಯ ಮುಖಾಂತರ ನಿಮಗೆ ಈಗಾಗಲೇ ತಿಳಿದಿದೆಯಲ್ಲ ಮಕ್ಕಳೇ. ಇಂದಿನ ನಾಡಿನ ಜನರ ಕಣ್ಣಲ್ಲಿ ನೀರೂರಿಸಿ ಎಲ್ಲರಲ್ಲೂ ದೇಶ ಪ್ರೇಮವನ್ನು ಉಕ್ಕಿಸುತ್ತಲೇ ಇವೆ. ಅಲ್ಲದೆ ಆತನ ಜನ್ಮದಿನ ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವ ಮತ್ತು ಮರಣದ ದಿನ ಜನವರಿ 26 ಗಣರಾಜ್ಯೋತ್ಸವಗಳೆರಡೂ ನಮ್ಮ ರಾಷ್ಟ್ರೀಯ ಹಬ್ಬಗಳಾಗಿರುವುದು ರಾಯಣ್ಣನ ನೆನಪನ್ನು ದೇಶಭಕ್ತಿಯೊಂದಿಗೆ ಸ್ಮರಣೀಯವಾಗಿಸಿದೆ. ಇದೊಂದು ವಿಶೇಷಕರವಾದ ಸಂಗತಿ. ಅಂದ್ರೆ ಆತನ ಜನಿಸಿದ್ದು ಒಂದು ವಿಶೇಷ, ಮರಣ ಹೊಂದಿದ್ದು ಒಂದು ವಿಶೇಷ. ಎರಡು ವಿಶೇಷ ದಿನಗಳು ನಮ್ಮ ಒಂದು ಸ್ವಾತಂತ್ರ್ಯೋತ್ಸವ, ಒಂದು ಗಣರಾಜ್ಯೋತ್ಸವ. ಎರಡು ಉತ್ಸವಕ್ಕೂ ಸೀಮಿತವಾಗಿರ್ತಕ್ಕಂಥ ಆತನ ಜನನ ಮತ್ತು ಮರಣ ಇವೆರಡೂ ಸ್ಮರಣೀಯವಾಗಿವೆ, ವಿಶೇಷಕರವಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ. ಈತನ ಒಂದು ಚರಿತ್ರೆ, ಈತನ ಒಂದು ಜೀವನ ಚರಿತ್ರೆ ಮಕ್ಕಳಿಗೆ ಸದಾ ಹೀಗೆ ಸ್ಫೂರ್ತಿಯಾಗಿ, ಸದಾ ನಾಡಿನ ರಕ್ಷಣೆ ಅಂತ ಬಂದಾಗ ಸದಾ ಸಿದ್ಧರಾಗಿರುವುದಕ್ಕೆ ಈತನ ಒಂದು ಜೀವನ ಚರಿತ್ರೆ ಸ್ಫೂರ್ತಿದಾಯಕ ಅಂತಲೇ ಹೇಳ್ಬೋದು. ಇಲ್ಲಿ ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥ ಪಾಠದ ಹಿಂದೆ ಬಂದಿರತಕ್ಕಂತಹ ಪ್ರಶ್ನೋತ್ತರಗಳಲ್ಲಿ ಇದು ಹೋಮ್ವರ್ಕ್ ನಿಮಗೆ ಮನೆಯಲ್ಲಿ. ಒಂದು ವಾಕ್ಯದಲ್ಲಿ ಬರೆಯಿರಿ, 2-3 ವಾಕ್ಯದಲ್ಲಿ ಬರೆಯಿರಿ, 5-6 ವಾಕ್ಯದಲ್ಲಿ ಬರೆಯಿರಿ.